ಒಂದು ಟೈಮಲ್ಲಿ ಅಮೆರಿಕ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಾ ಇತ್ತು. There are many among us who in the past closed their eyes to events abroad. ಆ ಟೈಮಲ್ಲಿ ಈ ದೇಶ ಎದ್ದು ಬಂದು ಇವತ್ತು ಜಗತ್ತನ್ನೇ ಕಂಟ್ರೋಲ್ ಮಾಡಕ್ಕೆ ಹೊರಟಿದೆ. 2001ರಲ್ಲಿ ಚೈನಾ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಜಾಯ್ನ್ ಆಗುತ್ತೆ. ಆಗ ಚೈನಾ ನಿಧಾನಕ್ಕೆ ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಬಟ್ 2016-17 ಬರೋಷ್ಟೊತ್ತಿಗೆ ಚೈನಾಗೆ ಗೊತ್ತಾಗುತ್ತೆ, ನಾನು ಇಲ್ಲಿಂದ ಏನಾದರೂ ಡೆವಲಪ್ ಆಗಬೇಕಂದ್ರೆ ನಾನು ಟೆಕ್ನಾಲಜಿಯಿಂದನೇ ಡೆವಲಪ್ ಆಗಬೇಕು, ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದನೇ ಡೆವಲಪ್ ಆಗಬೇಕು ಅಂತ. ಇದೇ ಕಾರಣದಿಂದ ಒಂದು ಟೈಮಲ್ಲಿ ನಾವು ಹಾಕೊಳೋ ಬಟ್ಟೆ, ನಾವು ಯೂಸ್ ಮಾಡೋ ಫೋನು, ನಾವು ಯೂಸ್ ಮಾಡೋ ಚಪ್ಪಲಿ, ನಾವು ಯೂಸ್ ಮಾಡೋ ಶೂ, ನಾವು ಯೂಸ್ ಮಾಡೋ ಲ್ಯಾಪ್ಟಾಪು, ನಾವು ಯೂಸ್ ಮಾಡೋ ಟ್ಯಾಬು ಪ್ರತಿಯೊಂದು ಕಂಟ್ರೋಲ್ ಮಾಡ್ತಿದ್ದ ಚೈನಾ ಇವತ್ತು ನಾವು ಯೂಸ್ ಮಾಡೋ ಕಾರ್ ಮೇಲೂ ಕಣ್ಣಾಗ್ತಾ ಇದೆ. ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ನಾವು ಈಗ ಚೈನಾ ಮೊಬೈಲ್ನ ಯೂಸ್ ಮಾಡ್ತಿದ್ದೀವಿ, ಚೈನಾ ಸೆಲ್ ಫೋನ್ಗಳನ್ನ ಯೂಸ್ ಮಾಡ್ತಿದ್ದೀವಿ. ಬರ್ತಾ ಬರ್ತಾ ನಮ್ಮ ರೋಡ್ಗಳಲ್ಲಿ ಎಲ್ಲ ಕಡೆ ಈ ಚೈನೀಸ್ ಕಾರ್ಗಳನ್ನ ನೋಡೋ ಅಂಥ ದಿವಸಗಳು ಭಾಳ ಹತ್ರ ಇದ್ದಾವೆ. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಒಂದು ಟೈಮಲ್ಲಿ ಇಲಾನ್ ಮಸ್ಕ್ಗೆ ಈ ಕಾರ್ ಕಂಪ್ನಿ ಬಗ್ಗೆ ಕೇಳಿದಾಗ ಇಲಾನ್ ಮಸ್ಕು ಈ ಕಾರ್ ಕಂಪ್ನಿ ಹೆಸರು ಕೇಳಿನೇ ನಗ್ತಾರೆ. Which is also on the West Coast. I think they're ramping up production of their electric vehicles. Warren Buffett owns 10% stake in that. Why do you laugh? BYD is trying to compete. Why do you laugh? Have you seen their car? ಇವತ್ತು ಇದೇ ಕಂಪ್ನಿ ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಟೆಸ್ಲಾಗಿನ್ನ 2 ಪಟ್ಟು ಜಾಸ್ತಿ ಕಾರ್ಗಳನ್ನ ಸೇಲ್ ಮಾಡ್ತಾ ಇದೆ. ಟೆಸ್ಲಾ ಕಳೆದ ವರ್ಷ 20 ಲಕ್ಷ ಕಾರ್ಗಳನ್ನ ಸೇಲ್ ಮಾಡಿತ್ತು. ಈ ಕಂಪ್ನಿ ಈ ವರ್ಷ 40 ಲಕ್ಷ ಕಾರ್ಗಳನ್ನ ಸೇಲ್ ಮಾಡಿದೆ. ಇಲಾನ್ ಮಸ್ಕು ಈ ಕಂಪ್ನಿನ ನೋಡಿ ನಗ್ತಿರೋ ಟೈಮಲ್ಲಿ ನಮ್ಮ ಜಗತ್ತಿನ ಅತಿ ದೊಡ್ಡ ಇನ್ವೆಸ್ಟರ್ ವಾರನ್ ಬಫೆಟು ಈ ಕಂಪ್ನಿ ಮೇಲೆ 236 ಮಿಲಿಯನ್ ಇನ್ವೆಸ್ಟ್ ಮಾಡಿ ಇವತ್ತು ಹೈಯೆಸ್ಟ್ ಎವರ್ ರಿಟರ್ನ್ ಪಡೆದಿದ್ದಾರೆ. ಅವ್ರದ್ದು ರಿಟರ್ನು 3300%. ಟೆಸ್ಲಾ ನಮ್ಮ ಇಂಡಿಯಾಗೆ ಬರಬೇಕು ಅಂತ ಏನೆಲ್ಲ ನಾಟಕ ಮಾಡ್ತಾ ಇದೆ, ಆದರೆ ಟೆಸ್ಲಾಗೆ ನಿದ್ದೆ ಕೆಡಿಸಿರೋ ಕಂಪ್ನಿ ಇದೇನೆ. ಟೆಸ್ಲಾದ ಬೇಸ್ ಮಾಡಲು 45 ಲಕ್ಷ ರೂಪಾಯಿ ಆದರೆ ಈ ಕಂಪ್ನಿಯ ಬೇಸ್ ಮಾಡಲು 9,70,000. ಈ ಕಂಪ್ನಿ ಏನಾದರೂ ನಮ್ಮ ಇಂಡಿಯಾಗೆ ಬಂದರೆ ಟಾಟಾ, ಮಹೀಂದ್ರ, ಮಾರುತಿ ಇವ್ರ್ಯಾರು ಕೂಡ ಕಾರ್ನ ಸೆಲ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇವ್ರ ಕಾರ್ಗಳು ಅಷ್ಟು ಬೆಸ್ಟ್ ಇದ್ದಾವೆ. ಹಾಗಿದ್ರೆ ಯಾವುದಿದು ಕಂಪ್ನಿ? ಅದೇ BYD. 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 BYD is so much ahead of Tesla. ಈ BYDಯ ಕತೆ ಸ್ಟಾರ್ಟ್ ಆಗೋದು 1995ರಲ್ಲಿ. BYD ಅಂದ್ರೆ ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ. ಈ ಕಂಪ್ನಿನ ಒಬ್ಬ 29 ವರ್ಷದ ಕೆಮಿಸ್ಟ್ರಿ ರಿಸರ್ಚರ್ ವಾಂಗ್ ಚುಂಗ್ಫು ಅನ್ನೋರು ಫೌಂಡ್ ಮಾಡ್ತಾರೆ. ಇವರು ಚೈನಾದಲ್ಲಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ. ಆ ಗೌರ್ಮೆಂಟ್ ಕೆಲಸನ ಬಿಟ್ಬಿಟ್ಟು ನಾನೇ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂತ ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಇವರು ಕೆಮಿಸ್ಟ್ರಿನಲ್ಲಿ ಎಕ್ಸ್ಪರ್ಟ್ ಇರೋದ್ರಿಂದ ಇವರು ಫಸ್ಟ್ ಸ್ಟಾರ್ಟ್ ಮಾಡೋ ಕೆಲಸನೇ ಮೊಬೈಲ್ಗಳಿಗೆ ಬ್ಯಾಟ್ರಿ ತಯಾರು ಮಾಡೋ ಕೆಲಸ. ಆ ಟೈಮಲ್ಲಿ ಜಪಾನೀಸ್ ಕಂಪ್ನಿಗಳು ಗ್ಲೋಬಲ್ ಲೆವೆಲಲ್ಲಿ ತಮ್ಮ ಡಾಮಿನೆನ್ಸ್ನ ಇಟ್ಕೊಂಡಿರ್ತವೆ ಈ ಮೊಬೈಲ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಬಟ್ ಈ ವಾಂಗಿಗೆ ಜಾಸ್ತಿ ರಿಸರ್ಚ್ ಮೇಲೆ ಐಡಿಯಾ ಇರೋದ್ರಿಂದ ಇವರು ಕೂಡ ಬ್ಯಾಟ್ರಿನ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ವಾಂಗ್ ಕಂಪ್ನಿ ಏನು ಮಾಡುತ್ತೆ, ಜಪಾನೀಸ್ ಕಂಪ್ನಿಗಳ ಬ್ಯಾಟ್ರಿಗಿನ್ನ ತುಂಬ ಚೀಪಾಗೆ ಬ್ಯಾಟ್ರಿಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಆಗಿನ ಕಾಲದಲ್ಲಿ ಡಾಮಿನೇಟ್ ಕಂಪ್ನಿಗಳಾಗಿದ್ದ ನೋಕಿಯಾ, ಮೋಟೋರೋಲಾ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇವ್ರು ಬ್ಯಾಟ್ರಿನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. 2003ರಲ್ಲಿ ಇವರು ಒಂದು ಡಿಸಿಷನ್ ಅಂತ ಅಂತಾರೆ. ಆ ಡಿಸಿಷನ್ನು ಈ ಕಂಪ್ನಿಯ ಇಮೇಜ್ನೇ ಉಲ್ಟಾ ಸೀದಾ ಮಾಡಕ್ಕೆ ಬಿಡುತ್ತೆ. ಅದೇನಂದರೆ, ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಗೌರ್ಮೆಂಟ್ ಕಂಪ್ನಿನ ಇವರು $60 ಮಿಲಿಯನ್ ಕೊಟ್ಬಿಟ್ಟು ಬೈ ಮಾಡ್ತಾರೆ. ಇವ್ರ ಆ ಡಿಸಿಷನ್ ತಗೊಂಡ ತಕ್ಷಣ ಇವ್ರ ಸುತ್ತಮುತ್ತ ಇರೋ ಜನ ಇವನ್ನ ಹುಚ್ಚ ಅಂತ ಹೇಳ್ತಾರೆ. ಯಾಕಂದರೆ ಇವ್ರಿಗೆ ಆ ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವುದೇ ರೀತಿ ಐಡಿಯಾ ಇರಲ್ಲ, ಆಮೇಲೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇರಲ್ಲ. ಅಷ್ಟಲ್ದಲ್ಲೇ ಚೈನಾದಲ್ಲಿ ಸೆಲ್ ಆಗ್ತಿದ್ದ ಕಾರ್ಗಳು ಎಲ್ಲ ಕೂಡ ಜರ್ಮನ್ದು, ಜಪಾನ್ದು, ಅಮೆರಿಕನ್ ಕಾರ್ಗಳು. ಚೈನಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ಹಿಂದೆ ಉಳಿದಿರುತ್ತೆ. ಈ ಜರ್ಮನ್, ಜಪಾನ್ ಕಂಪ್ನಿಗಳಿಗೆ ಕಾಂಪೀಟ್ ಮಾಡೋಕ್ಕಾಗ್ದಲೇ ಆ ಗೌರ್ಮೆಂಟ್ ಕಂಪ್ನಿ ಆ ಕಂಪ್ನಿನ ಸೆಲ್ ಮಾಡ್ತಾ ಇರುತ್ತೆ. ಅದನ್ನ ಈ ವಾಂಗ್ ಅವ್ರು ಹೋಗಿ ಬೈ ಮಾಡ್ತಾರೆ. ಈ ವಾಂಗಿಗೆ ಒಂಥರ ಹೆಂಗಾಗಿರುತ್ತೆ ಅಂದರೆ, ನಾವೇನಾದರೂ ನಮ್ಮ ಲೈಫಲ್ಲಿ ಏನಾದರೂ ಮಾಡೋಕ್ಕೆ ಹೋದಾಗ, ಒಂದೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ, ಏನಾದರೂ ಒಂದು ಹೊಸ ವಿಷಯ ಮಾಡೋಕ್ಕೆ ಹೋದಾಗ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಸೇರ್ಕೊಂಡು ಬೈತಿರ್ತಾರೆ, ಅಣಗಿಸ್ತಿರ್ತಾರಲ್ವಾ, ಅದೇ ರೀತಿ ವಾಂಗ್ ಕೂಡ ಅನುಭವಿಸ್ತಾರೆ. ಬಟ್ ಇವರೆಲ್ಲರ ಬಾಯಿನ 2008ರಲ್ಲಿ ಮುಚ್ಚಾಕ್ಬಿಡ್ತಾರೆ. ಹೆಂಗೆ ಅಂದರೆ, ಜಗತ್ತಿನಲ್ಲೇ ಅತಿ ಶ್ರೇಷ್ಠ ಇನ್ವೆಸ್ಟರ್ ಅಂತ ಕರೆಸ್ಕೊಳ್ಳೋ ವಾರನ್ ಬಫೆಟ್ ಕಂಪ್ನಿ ಬರ್ಕ್ಷೈರ್ ಹಾಥ್ವೆ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡುತ್ತೆ. $250 ಮಿಲಿಯನ್ ಇನ್ವೆಸ್ಟ್ ಮಾಡುತ್ತೆ. ಅಂದರೆ 1100 ಕೋಟಿ. ಅದು ಇವತ್ತು 70,000 ಕೋಟಿ ಆಗಿದೆ. ನಿಮಗೆ ಇಷ್ಟೋ ತನಕ ಈ ಸ್ಟೋರಿ ಕೇಳ್ಬಿಟ್ಟು ಈ ಕಂಪ್ನಿನ 0 ಹೀರೋ ಮಾಡಿರೋದು ಈ ವಾಂಗ್ ಅಂತ ಅನ್ಸಿದೆ. ಆದರೆ ಈ ಕಂಪ್ನಿನ 0 ಹೀರೋ ಮಾಡೋಕ್ಕೆ ಒಂದು ದೊಡ್ಡ ಕಾರಣದ ಕೈನ ಪಾತ್ರ ತುಂಬ ಇದೆ. ಹೇಗೆ ಒಂದು ಗೌರ್ಮೆಂಟ್ ತನ್ನ ದೇಶದ ಬಿಸ್ನೆಸ್ಗಳನ್ನ ಬೆಳೆಸೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋಕ್ಕೆ ಈ ಸ್ಟೋರಿನೇ ಸಾಕ್ಷಿ. 20 ವರ್ಷಗಳ ಹಿಂದೆ ಚೈನಾದಲ್ಲಿ 2 ಪ್ರಾಬ್ಲಮ್ ಇರುತ್ತೆ. ಮೊದಲನೇದು, ಚೈನಾ ಆಯಿಲ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ಚೈನೀಸ್ ಎಕನಾಮಿ ಗ್ರೋ ಆಗಬೇಕಂದ್ರೆ ಆಯಿಲ್ ತುಂಬ ಮುಖ್ಯ ಆಗಿರುತ್ತೆ. ಈವನ್ ನಮ್ಮ ಇಂಡಿಯಾದಲ್ಲಿ ನಾವು ಇವತ್ತು ಕೂಡ ಅದನ್ನೇ ಫೇಸ್ ಮಾಡ್ತಾ ಇದ್ದೀವಿ.
ಎರಡನೇದು ಚೈನಾ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲೂ ಡಾಮಿನೆಂಟ್ ಹೊಂದಿರುತ್ತೆ. ಆದರೆ ಈ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಚೈನಾ ತುಂಬಾ ಹಿಂದೆ ಉಳಿದಿರುತ್ತೆ. ಚೈನಾ ಗೊತ್ತಿರುತ್ತೆ ನಾವು ಈ ಪೆಟ್ರೋಲ್ ಡೀಸೆಲ್ ಕಾರಿಂದ ಡಾಮಿನೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಕಾರಲ್ಲಿ ಜರ್ಮನ್ ಜಪಾನ್ ಕಂಪ್ನಿಗಳು 100 ವರ್ಷದಿಂದನೂ ಇನೋವೇಷನ್ ಮಾಡ್ಕೊಂಡ್ ಬಂದಿದ್ದಾವೆ, 100 ವರ್ಷದಿಂದನೂ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ದಾವೆ. ನಾವು ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ನಾವೇನಾದರೂ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಂದ್ರೆ ನಾವು ಹೊಸ ದಾರಿನೇ ಹಿಡಿಬೇಕು ಅಂತ. ಆ ಟೈಮಲ್ಲಿ ಅವರು ಹೊಸ ದಾರಿ ಹಿಡಿಯೋದೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿ ಮೇಲೆ. ಈ BYD ಆ ಕಾರ್ ಕಂಪ್ನಿನ ಬೈ ಮಾಡಿದ್ಮೇಲೆ ನಿಧಾನಕ್ಕೆ ಅವ್ರ ಬ್ಯಾಟ್ರಿ ಮೇಲೆ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಚೈನೀಸ್ ಗೌರ್ಮೆಂಟು ಈ ಕಂಪ್ನಿ ಬೆಳೆಯೋಕ್ಕೆ ಭಯಂಕರ ಹೆಲ್ಪ್ ಮಾಡುತ್ತೆ. 2009-2002 ಮಧ್ಯದಲ್ಲಿ ಚೈನೀಸ್ ಗೌರ್ಮೆಂಟು ಸುಮಾರು 2.5 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಈ ಇಂಡಸ್ಟ್ರಿಗೆ ಸ್ಪೆಂಡ್ ಮಾಡಿದೆ, ಯಾಕಂದ್ರೆ ಈ ಇಂಡಸ್ಟ್ರಿ ಗ್ರೋ ಆಗಲಿ ಅಂತ. ಅದ್ರ ಜೊತೆಗೆ ಈ ಚೈನೀಸ್ ಗೌರ್ಮೆಂಟ್ಗೆ ಗೊತ್ತಿರುತ್ತೆ ಯಾವುದೇ ಒಂದು ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಅದರಲ್ಲಿ ಮೇಜರ್ ಕಾಸ್ಟ್ ಬರೋದು ಈ ಬ್ಯಾಟ್ರಿದು. ಸುಮಾರು 30-40% ಕಾಸ್ಟು ಈ ಬ್ಯಾಟ್ರಿದೇ ಬರುತ್ತೆ. ಅಂದರೆ ಕಾರ್ ತಯಾರು ಮಾಡೋಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದ್ರೆ ಅದರಲ್ಲಿ 30,000-40 ಸಾವಿರ ಜಸ್ಟ್ ಬ್ಯಾಟ್ರಿಗೆ ಖರ್ಚಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ ಚೈನೀಸ್ ಗೌರ್ಮೆಂಟು ಈ BYD ಬ್ಯಾಟ್ರಿನಲ್ಲಿ ಎಕ್ಸ್ಪರ್ಟ್ ಇದ್ದ ಕಾರಣ BYDಗೆ ಹೊಸ ಆರ್ಡರ್ನ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಡೈರೆಕ್ಟಾಗಿ ದುಡ್ಡು ಕೊಡ್ದಲೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನ ಈ ಕಂಪ್ನಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಸಿಂಜಾನ್ ಅನ್ನೋ ಒಂದು ಸಿಟಿನಲ್ಲಿ ಸುಮಾರು 16,000 ಪೆಟ್ರೋಲ್ ಡೀಸೆಲ್ ಬಸ್ಗಳನ್ನ ಸ್ಟಾಪ್ ಮಾಡಿಸ್ಬಿಟ್ಟು ಅಲ್ಲೆಲ್ಲನೂ EV ವೆಹಿಕಲ್ನ ರೀಪ್ಲೇಸ್ ಮಾಡ್ತಾರೆ. ಆ ಎಲ್ಲ ವೆಹಿಕಲ್ನ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರಾಕ್ಟ್ನ BYD ಕೊಡುತ್ತೆ. ಇದರಿಂದ BYDಯ ಲಕ್ಕೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ಚೈನೀಸ್ ಗೌರ್ಮೆಂಟಿಗೆ ಗೊತ್ತಿರುತ್ತೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಜಾಸ್ತಿ ಬೇಕಾಗಿರೋದು ಮಿನರಲ್ಸ್, ಅದರಲ್ಲೂ ಕೂಡ ಕೋಬಾಲ್ಟ್, ನಿಕ್ಕಲ್ಲು, ಗ್ರಾಫೈಟ್. ಅದಕ್ಕೆ ಚೈನೀಸ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಇದರೆಲ್ಲಾನು ಡಾಮಿನೆನ್ಸ್ ನ ಮಾಡ್ಕೊಂಡು ಬರುತ್ತೆ. ಅಂದ್ರೆ ಜಗತ್ತಿನ ಗ್ರಾಫೈಟ್ ರಿಫೈನಿಂಗ್ ಅಲ್ಲಿ ಚೈನಾದು 100% ಡಾಮಿನೇಷನ್ ಇದೆ. ಅದೇ ರೀತಿ ಕೋಬಾಲ್ಟ್ ರಿಫೈನಿಂಗ್ ಅಲ್ಲಿ 75% ಚೈನಾದು ಡಾಮಿನೇಷನ್ ಇದೆ. ಲಿಥಿಯಂ ರಿಫೈನಿಂಗ್ ಅಲ್ಲಿ ಚೈನಾದು 60% ಡಾಮಿನೇಷನ್ ಇದೆ ವರ್ಲ್ಡ್ ಅಲ್ಲೇನೆ. ಇದರಿಂದ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಏನೇನು ರಾ ಮೆಟೀರಿಯಲ್ ಬೇಕು ಅದೆಲ್ಲಾನು ಚೈನಾನೇ ಕಂಟ್ರೋಲ್ ಮಾಡುತ್ತೆ. ಒನ್ಸ್ BYDಗೆ ಚೈನೀಸ್ ಗೌರ್ಮೆಂಟ್ ಆರ್ಡರ್ ಕೊಟ್ಟ ಮೇಲೆ BYD ಹತ್ರ ಸಖತ್ತು ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. BYD ಅದನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ರೀತಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡಿ ಇವತ್ತು BYD ಜಗತ್ತಿಗೇನೆ ಬ್ಯಾಟ್ರಿನ ಸೆಲ್ ಮಾಡುತ್ತೆ. ಕಾಮಿಡಿ ಏನಂದ್ರೆ 2011ರಲ್ಲಿ BYD ಹೆಸರು ಕೇಳಿ ನಕ್ಕಿದ್ದ ಇಲಾನ್ ಮಸ್ಕ್ 2022ರಲ್ಲಿ ಈ BYD ತಯಾರು ಮಾಡೋ ಬ್ಯಾಟ್ರಿನೇ ಅವ್ರ ಕಾರ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕಂದ್ರೆ BYD ತನ್ನ ಬ್ಯಾಟ್ರಿನಲ್ಲಿ ಗ್ರೇಟೆಸ್ಟ್ ಇನೋವೇಷನ್ ಮಾಡುತ್ತೆ, ಅದು 2020ರಲ್ಲಿ. ಈ ಕಂಪ್ನಿ ಏನ್ ಮಾಡುತ್ತೆ, ಬ್ಲೇಡ್ ಬ್ಯಾಟ್ರಿ ಅನ್ನೋ ಒಂದು ಬ್ಯಾಟ್ರಿನ ತಯಾರು ಮಾಡುತ್ತೆ. ಈ ಬ್ಯಾಟ್ರಿನ LTF ಟೆಕ್ನಾಲಜಿ ಮೇಲೆ ಬಿಲ್ಡ್ ಮಾಡಿರ್ತಾರೆ. ಲಿಥಿಯಂ ಐರನ್ ಫಾಸ್ಫೇಟ್ ಅನ್ನೋ ಒಂದು ಮಿನರಲ್ನ ಯೂಸ್ ಮಾಡ್ತಾರೆ. ಇದರಿಂದ ಮುಂಚೆ ಎಲ್ಲಾ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಿದ್ದ ಕೋಬಾಲ್ಟ್ ಮತ್ತೆ ನಿಕ್ಕಲ್ನ ರಿಪ್ಲೇಸ್ ಮಾಡ್ತಾರೆ. ಯಾಕಂದ್ರೆ ಕೋಬಾಲ್ಟ್ ನಿಕ್ಕಲ್ಲು ತುಂಬಾ ಕಾಸ್ಟ್ಲಿ ಇರುತ್ತೆ. ಇದನ್ನ ರೀಪ್ಲೇಸ್ ಮಾಡಿ LiP ಕೆಮಿಸ್ಟ್ರಿನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನೆಲ್ಲ ಚೇಂಜ್ ಆಗುತ್ತೆ ಅಂದ್ರೆ ಫಸ್ಟ್ ಇದು 30-40% ಬೇರೆ ಬ್ಯಾಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೀಪ್ ಆಗಿರುತ್ತೆ. ಅದಲ್ದಲೆ 80% ಚಾರ್ಜು ಕೇವಲ 30 ನಿಮಿಷದಲ್ಲಿ ಆಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೀವೆಲ್ಲ ನೋಡ್ತಾನೆ ಇರ್ತೀರಾ, ನಮ್ಮ ಇಂಡಿಯಾದಲ್ಲೂ ಆಗ್ತಾ ಇರುತ್ತೆ. ಓಲಾ ಎಲೆಕ್ಟ್ರಿಕ್ ಏನಾಯ್ತು, ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ತಲೆಗೆ ಬಂದ್ಬಿಟ್ಟಿದೆ, ಬಾಂಬ್ ಅಂತ ಬ್ಲಾಸ್ಟ್ ಆಗುತ್ತೆ ಅಂತ. ಯಾಕಂದರೆ ಲಿಥಿಯಂ ಅಯನ್ದು ಪ್ರಾಬ್ಲಮ್ಮೇ ಅದೇ ಇದ್ದಿದ್ದು. ನೀವು ತುಂಬ ಮೊಬೈಲ್ಗಳಲ್ಲೂ ನೋಡ್ಬೋದಿತ್ತು, ಮೊಬೈಲೇ ಬ್ಲಾಸ್ಟ್ ಆಗೋದು. ಯಾಕೆ ಚಾರ್ಜ್ ಹಾಕಿದಾಗ ಒಂದೊಂದ್ಸಲ ಬ್ಲಾಸ್ಟ್ ಆಗೋದು, ಚಾರ್ಜ್ ಹಾಕಿದಾಗ ಒಂದೊಂದ್ಸಲ ಬೆಂಕಿ ಎತ್ಕೊಳ್ಳೋದು. ಯಾಕಂದರೆ ಅದರಲ್ಲಿ ಕೋಬಾಲ್ಟ್ ನಿಕ್ಕಲ್ನ ಯೂಸ್ ಮಾಡಿರೋದ್ರಿಂದ ಅದು ಓಲ್ಡ್ ಟೆಕ್ನಾಲಜಿನ ಯೂಸ್ ಮಾಡಿರ್ತಾರೆ. ಬಟ್ ಇವ್ರು ಯಾವಾಗ ನ್ಯೂ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಈ ಬ್ಲಾಸ್ಟ್ ಆಗೋ ಪ್ರಾಬ್ಲಮ್ಮು ಕಂಪ್ಲೀಟ್ಲಿ ನಿಂತೋಗುತ್ತೆ. ಇವರು ಚಾಕು ತಾಂಡ್ ಚುಚ್ಚಿದ್ರೂ ಕೂಡ ಆ ಬ್ಯಾಟ್ರಿ ಬ್ಲಾಸ್ಟ್ ಆಗ್ತಾ ಇರಲ್ಲ. ಇದು ಈ ಕಂಪ್ನಿಯ ಗೇಮ್ ಚೇಂಜರ್ ಪ್ರಾಡಕ್ಟ್ ಆಗುತ್ತೆ. ಒಂದು ಟೈಮಲ್ಲಿ ನೋಕಿಯಾಗೆ ಬ್ಯಾಟ್ರಿ ಸೆಲ್ ಮಾಡ್ತಿದ್ದ ಈ ಕಂಪನಿ ಇವತ್ತು ಜಗತ್ತಿನ ಅತಿ ದೊಡ್ಡ ಕಾರ್ ಕಂಪ್ನಿಗಳಂತ ಕರೆಸ್ಕೊಳ್ಳೋ ಟೆಸ್ಲಾ, ಟೊಯಾಟೋ, ಫೋರ್ಡು ಇವರೆಲ್ಲರಿಗೂ ಇವ್ರು ಬ್ಯಾಟ್ರಿನ ಸೆಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಇದು BYD ವರ್ಸಸ್ ಟೆಸ್ಲಾ ಅಲ್ಲ, ಇದು BYD ವರ್ಸಸ್ ಸ್ಮಾಲ್ ಕಾರ್ ಕಂಪ್ನೀಸ್. ಯಾಕಂದರೆ ಟೆಸ್ಲಾನ ತಗೊಳ್ತಾನೆ ಇರ್ತಾರೆ, ಅವ್ರು ಯಾವತ್ತೂ ಚೇಂಜ್ ಆಗಲ್ಲ. ಟೆಸ್ಲಾ ಬಂದ್ಬಿಟ್ಟು ಪ್ರೀಮಿಯಂ ಇದ್ದಂಗೆ. ಯಾವ ರೀತಿ ಐಫೋನ್ ತಗೊಳ್ತಾನೆ ಇದ್ದಾರಾ, ಯಾಕಂದರೆ ಟೆಸ್ಲಾ ಹಾರ್ಡ್ವೇರ್ಗಿನ್ನ ಜಾಸ್ತಿ ಸಾಫ್ಟ್ವೇರಲ್ಲಿ ತುಂಬ ಡೆವಲಪ್ ಆಗಿದೆ. ಅವ್ರದ್ದು ಆಟೋನಮಸ್ ಕಾರ್ ಇದೆ, ಅವ್ರು ಜಾಸ್ತಿ ಟೆಕ್ನಾಲಜಿ ಡ್ರಿವನ್ನ ಕೆಲಸ ಮಾಡ್ತಿದ್ದಾರೆ, AI ಯೂಸ್ ಮಾಡ್ತಿದ್ದಾರೆ. ಇದರಿಂದ ಅವ್ರ ಪ್ರೈಸ್ ಜಾಸ್ತಿ ಇಟ್ಟರು ಕೂಡ ತುಂಬ ಜನ ತಗೊಳ್ತಾರೆ. ನಾ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಟೆಸ್ಲಾ ಕಾರು 45 ಲಕ್ಷದ್ದು ಮಿನಿಮಮ್ ಸ್ಟಾರ್ಟ್ ಆಗುತ್ತೆ, ಇವ್ರದ್ದು 9.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಈಗಲೂ ಆ ಡಿಫ್ರೆನ್ಸ್ ಇದೆಯಲ್ಲ ಆಪಲ್ ಮತ್ತು ಆಂಡ್ರಾಯ್ಡ್ ಅಂತ. ಆ ಥರ ಜನ ಆಪಲ್ ತಗೊಳ್ತಾನೆ ಇದ್ದಾರೆ ಎಷ್ಟು ಕಾಸ್ಟ್ಲಿ ಆದರೂ. ಅದೇ ರೀತಿ ಟೆಸ್ಲಾ ತಗೊಳ್ತಾನೆ ಇರ್ತಾರೆ. ಟೆಸ್ಲಾಗೆ ಪ್ರಾಬ್ಲಮ್ ಇಲ್ಲ, ಬಟ್ ಪ್ರಾಬ್ಲಮ್ ಯಾರು ಹೇಳಿ, ನಮ್ಮ ಇಂಡಿಯಾದಲ್ಲಿ ಇದೇನಾದರೂ ಬಂದರೆ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಥಿಂಕ್ ಮಾಡ್ತಾರೆ ಜನ, ಯಾವುದು ಕಮ್ಮಿ ರೇಟಿಗಿರುತ್ತೆ, ಯಾವುದು ಚೀಪ್ ಆಗಿರುತ್ತೆ ಅದನ್ನು ಫಸ್ಟು ಬೈ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಆಟೋಮೊಬೈಲ್ ಕಂಪ್ನಿಗಳಿಗೆ ಟೆಸ್ಲಾ ಬಂದರೆ ಪ್ರಾಬ್ಲಮ್ ಇಲ್ಲ, BYD ಬಂದರೆ ಪ್ರಾಬ್ಲಮ್. BYD ಬಂದರೆ ನಮ್ಮ ಇಂಡಿಯನ್ ಮಾರ್ಕೆಟ್ನ
ಇಚ್ಕಾಕ್ಬಿಡ್ತಾನೆ, ಒಡೆದಾಕ್ಬಿಡ್ತಾನೆ. ಯಾಕಂದರೆ ನೀವೇ ಯೋಚನೆ ಮಾಡಿ, 9.5 ಲಕ್ಷ ಕೊಟ್ಟರೆ ನಮಗೆ 300 ಕಿಲೋಮೀಟರ್ ರೇಂಜ್ ಕೊಡೋವಂಥ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ. ಅಂದರೆ ಯಾರು ಬಿಡ್ತಾರೆ? ಎಲ್ಲರೂ ಅದನ್ನೇ ಬೈ ಮಾಡ್ತಾರೆ. ಆಮೇಲೆ ನೀವು ಅನ್ಕೊಬೋದು, ಇಲ್ಲ ಗುರು ನಾವು ಇಂಡಿಯನ್ ಗಾಡಿ ಸಪೋರ್ಟ್ ಮಾಡ್ತೀವಿ, ನಾವು ಟಾಟಾನ ಸಪೋರ್ಟ್ ಮಾಡ್ತೀವಿ, ಟಾಟಾ ಇಸ್ ಗ್ರೇಟ್ ಅಂತ ನೀವು ಹೋಗಿ ಟಾಟಾ ಗಾಡಿ ಬೈ ಮಾಡಿದ್ರೆ ಎಷ್ಟು ದಿವಸ ಅಂತ ಮಾಡ್ತಾರೆ? ತುಂಬ ಜನ ಭಾಳ ದಿವಸ ಮಾಡಲ್ಲ. 1-2 ದಿವಸ ಇಂಡಿಯಾದಲ್ಲಿ ಟ್ರೆಂಡ್ ಆಗಿತ್ತು ಬ್ಯಾನ್ ಚೈನೀಸ್ ಅಂತ, ಬಟ್ ಸ್ಟಿಲ್ ಚೈನೀಸ್ ಮೊಬೈಲ್ ಯೂಸ್ ಮಾಡಿಕೊಂಡೆ ಬ್ಯಾನ್ ಚೈನೀಸ್ ಅಂತ ಕಮೆಂಟ್ ಮಾಡ್ತಾರೆ. ನಾವು ಇವ್ರ ಜೊತೆ ಕಾಂಪೀಟ್ ಮಾಡಬೇಕಂದ್ರೆ ನಮಗೆ ನಮ್ಮ ಗೌರ್ಮೆಂಟ್ ತುಂಬ ಸಪೋರ್ಟ್ ಮಾಡಬೇಕು. ನಮ್ಮ ಗೌರ್ಮೆಂಟು ಸಣ್ಣ ಪುಟ್ಟ ಕಂಪ್ನಿಗಳಿಗೂ ಸಪೋರ್ಟ್ ಮಾಡಬೇಕು. ಅದಲ್ದಲ್ಲೇ ನಮ್ಮ ದೇಶದ ಪ್ರಾಬ್ಲಮ್ ಏನಂದರೆ ನಮ್ಮದ್ರಲ್ಲಿ R&D ಮೇಲೆ ಜಾಸ್ತಿ ಜನ ಸ್ಪೆಂಡ್ ಮಾಡಲ್ಲ. ಗೌರ್ಮೆಂಟು ಸ್ಪೆಂಡ್ ಮಾಡಲ್ಲ, ಪ್ರೈವೇಟಲ್ಲೂ ಸ್ಪೆಂಡ್ ಮಾಡಲ್ಲ. ಪ್ರೈವೇಟಲ್ಲಿ ಯಾಕೆ ಸ್ಪೆಂಡ್ ಮಾಡಲ್ಲ ಅಂದರೆ ಅವ್ರಿಗೇನಾದರೂ ಇನ್ವೆಸ್ಟ್ಮೆಂಟ್ ಸಿಕ್ಕರೆ ಎಲ್ಲರೂ ROE ನೋಡ್ತಾರೆ. ಅಂದರೆ ನಾನು ಇನ್ವೆಸ್ಟ್ ಮಾಡಿರೋಕ್ಕೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತಲೇ ನೋಡ್ತಾರೆ. ಅದಲ್ದಲ್ಲಿ ನಮ್ಮ ಇಂಡಿಯಾದಲ್ಲಿ ಮುಂಚೆಯಿಂದನೂ ಒಂದು ಟ್ರೆಂಡ್ ಇದೆ, ಏನಂದರೆ ಸೇಫರ್ ಅಸೆಟ್ಗಳಲ್ಲಿ ಇನ್ವೆಸ್ಟ್ ಮಾಡೋದು. ದುಡ್ಡು ಸಿಕ್ಕರೆ ತಗೊಂಡೋಗಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದು, ಹೋಗಿ FDನಲ್ಲಿ ಇಡೋದು. ಈ ಥರ ಸೇಫರ್ ಅಸೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ, ಕಂಪ್ನಿಗಳಿಗೆ ಜಾಸ್ತಿ ದುಡ್ಡು ಸಿಗ್ತಾ ಇಲ್ಲ, ಇನ್ವೆಸ್ಟ್ಮೆಂಟಿಗೆ ದುಡ್ಡು ಸಿಗ್ತಾ ಇಲ್ಲ, ಕಂಪ್ನಿಗಳು R&Dನಲ್ಲಿ ಜಾಸ್ತಿ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಇದ್ರ ಜೊತೆಗೆ ಗೌರ್ಮೆಂಟ್ ಕೂಡ ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ. ಇದರಿಂದನೇ ನಮ್ಮ ಇಂಡಿಯಾದಲ್ಲಿ R&D ತುಂಬ ವರ್ಸ್ಟ್ ಇದೆ. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ಜನಗಳಿಗೆ ಇಂಥ ವಿಷಯಗಳಲ್ಲಿ ಇಂಟ್ರೆಸ್ಟೇ ಇಲ್ಲ. ಇದೇ ವಿಡಿಯೋನ ಎಷ್ಟು ಜನ ನೋಡಿದಾರೋ ಏನೋ ಗೊತ್ತಿಲ್ಲ. ಅದೇ ಏನಾದರೂ ಕಾಂಟ್ರವರ್ಸಿ ಇದ್ದು ಸ್ವಲ್ಪ ಎಂಟರ್ಟೈನ್ಮೆಂಟ್ ವಿಡಿಯೋ ಅಂದರೆ ಎಲ್ಲರೂ ಹಿಂದಿಂದೆ ಹೋಗಿ ನೋಡ್ತಾರೆ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ರೂಟಲ್ಲೇ ಪ್ರಾಬ್ಲಮ್ ಇದೆ, ಆ ಬೇರಲ್ಲೇ ಪ್ರಾಬ್ಲಮ್ ಇದೆ. ಆ ಬೇರನ್ನ ಕಿತ್ತಾಕೋವರೆಗೂ ನಮ್ಮ ಇಂಡಿಯಾ ಚೈನೀಸ್ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ನಾವು ವರ್ಸ್ಟು ಅಂತ ಹೇಳ್ತಾ ಇಲ್ಲ, ನಾವು ಬೆಸ್ಟ್ ಆಗಬೇಕು ಅಂತ ಹೇಳ್ತಾ ಇರೋದು. ನಾವು ಬೆಸ್ಟ್ ಆಗಬೇಕಂದ್ರೆ ಫಸ್ಟು ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆಗೋದ್ರ ಜೊತೆಗೆ ಗೌರ್ಮೆಂಟ್ನು ಚೇಂಜ್ ಮಾಡಬೇಕು. ಗೌರ್ಮೆಂಟ್ 2,000 ಕೊಡುತ್ತೆ, 2,500 ಕೊಡುತ್ತೆ ಅಂತ ಓಟ್ ಹಾಕೋದಲ್ಲ. ಗೌರ್ಮೆಂಟು ನನ್ನ ಫ್ಯೂಚರ್ಗೆ ಏನು ಮಾಡಿದೆ, ನನ್ನ ಮಕ್ಕಳಿಗೆ ಏನು ಮಾಡಿದೆ, ಫ್ಯೂಚರ್ ಭವಿಷ್ಯಕ್ಕೋಸ್ಕರ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದೆ ಅದನ್ನು ನೋಡಿ ಓಟ್ ಹಾಕಬೇಕು. ಇದು ನಮ್ಮ ಇಂಡಿಯಾದಲ್ಲಿ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾವು ಓಟ್ ಹಾಕೋದೇನಕ್ಕೆ, ಒಂದು ಜಾತಿಗೆ, ಧರ್ಮಕ್ಕೆ ಮತ್ತು ದುಡ್ಡು ಕೊಡೋದ್ರಿಂದ. ಈ ಮೂರನ್ನ ಬಿಟ್ಬಿಟ್ಟು ನಾವು ಯಾವಾಗ ಓಟ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವತ್ತೇ ನಮ್ಮ ದೇಶ ಚೇಂಜ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.